RCBನವ್ರಿಗೆ ಮಸ್ಟ್ ನೀಡೆಡ್ ಫಸ್ಟ್ ಕಪ್. ಈ ಮ್ಯಾಚಲ್ಲಿ ಕಂಪ್ಲೀಟ್ ಆಗಿ ವಿರಾಟ್ ಕೊಹ್ಲಿದು ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಹೇಗೆ ಅಂತ ಹೇಳ್ತೀರಾ? ಈಗ ನೋಡಿ, ಇವತ್ತಿನ ಮ್ಯಾಚ್ನಲ್ಲಿ RCBನವರು ಟಾಸ್ ಗೆದ್ರೆ ಫಸ್ಟ್ ಬೌಲಿಂಗ್ ತಗೊತಾರೆ. ಬೈ ಚಾನ್ಸ್ ಮಿಸ್ ಆಗಿ ಪಂಜಾಬ್ನವರು ಟಾಸ್ ಗೆದ್ರೆ ಅವರು ಕೂಡ ಬೌಲಿಂಗ್ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ, ಅಥವಾ ಅವರು ಬ್ಯಾಟಿಂಗ್ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ. ಆದರೆ ಜಸ್ಟ್ ಇಮ್ಯಾಜಿನ್, ಇವತ್ತು RCBನವರು ಟಾಸ್ ಸೋತು ಪಂಜಾಬ್ನವರು ಟಾಸ್ ಗೆದ್ದು RCBನವ್ರಿಗೆ ಬ್ಯಾಟಿಂಗ್ ಕೊಟ್ರೆ RCBದು ಗೇಮ್ ಪ್ಲಾನ್ ಯಾವ ತರ ಇರುತ್ತೆ ಅಂತ ಗೆಸ್ ಮಾಡಿದ್ದೀರಾ? ಗೆಸ್ ಮಾಡೋದೇನು, ಇದರಲ್ಲಿ ವಿರಾಟ್ ಕೊಹ್ಲಿದು ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಫಸ್ಟ್ ಬಂದಾಗ ಲಾಸ್ಟ್ ಬಾಲ್ವರೆಗೂ ವಿರಾಟ್ ಕೊಹ್ಲಿ ಸ್ಕ್ರೀಸ್ ಅಲ್ಲಿ ಇದ್ರೆ ಆಪೋಸಿಟ್ ನಲ್ಲಿ ಇರೋರು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬ್ಯಾಟಿಂಗ್ ಆಡಬಹುದು. ಇವಾಗ ನೋಡಿ, ಮೊನ್ನೆ ಮ್ಯಾಚ್ ಅಲ್ಲಿ ನೀವು ನೋಡಿರ್ಬೋದು, ವಿರಾಟ್ ಕೊಹ್ಲಿ 50 ರನ್ ಹೊಡೆದಿದ್ರು. ಆಪೋಸಿಟ್ ಅಲ್ಲಿ ಇರುವಂತ ಫಿಲ್ ಸಾಲ್ಟ್ ತುಂಬಾ ಬಿಗ್ ಹಿಟ್ಸ್ಗೆ ಟ್ರೈ ಮಾಡ್ತಾ ಇದ್ರು. ಆದ್ರೆ ನೀವು ನೋಡಿರ್ಬೋದು, ಮ್ಯಾಚ್ಗಳು ಸ್ವಲ್ಪ ಮೂವ್ ಆಗಿದ್ಮೇಲೆ ವಿರಾಟ್ ಕೊಹ್ಲಿನೂ ಹಿಟ್ ಹೊಡೆಯೋದಕ್ಕೆ ಟ್ರೈ ಮಾಡಿದಾಗ ಕ್ಯಾಚ್ ಆಗಿ ವಿರಾಟ್ ಕೊಹ್ಲಿ ಔಟ್ ಆದ. ಹಂಗಾಗಿ ಇವತ್ತಿನ ಮ್ಯಾಚ್ ನಲ್ಲಿ ವಿರಾಟ್ ಕೊಹ್ಲಿ ಬಿಗ್ ಹಿಟ್ಸ್ ಹೊಡೆಯೋದು ಡೌಟೇ. ಆದಷ್ಟು 4 ಮೇಲೆ ಫೋಕಸ್ ಮಾಡ್ತಾರೆ ಅಂತ ನನ್ನ ಗೆಸ್. ಯಾಕೆಂದ್ರೆ ಇವಾಗ ವಿರಾಟ್ ಕೊಹ್ಲಿ ಸ್ಕ್ರೀಸ್ ಅಲ್ಲಿದ್ರೆ ಎದುರುಗಡೆ ಯಾರೇ ಬ್ಯಾಟ್ಸ್ಮನ್ಗಳು ಬಂದ್ರು ಅವರು ಒಳ್ಳೆ ರನ್ಗಳು ಹೊಡಿತಾರೆ. ನೀವು ರೀಸೆಂಟ್ ಆಗಿ ನೋಡಿರ್ಬೋದು, ಲಾಸ್ಟ್ ಟೈಮ್ ಪಂಜಾಬ್ ಜೊತೆಗೆ ಆಡುವಾಗ ಇದರಲ್ಲ ದೇವದತ್ ಪಡಿಕ್ಕಲ್ 61 ರನ್ ಹೊಡೆದಿದ್ರು. ರಜತ್ ಪಾಟಿದಾರ್ ಕೂಡ ಆ ಮ್ಯಾಚ್ ಅಲ್ಲಿ ತುಂಬಾ ಅದ್ಭುತವಾಗಿ ಆಡಿದ್ರು. ಯಾಕೆಂದ್ರೆ ಆ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಸ್ಕ್ರೀಸ್ ಅಲ್ಲಿ ಇದ್ರು. ಇವತ್ತಿನ ಮ್ಯಾಚ್ ನಲ್ಲೂ ಕೂಡ ಬೈ ಚಾನ್ಸ್ RCBದು ಫಸ್ಟ್ ಬ್ಯಾಟಿಂಗ್ ಬಂದ್ರೆ ಮಾತ್ರ ವಿರಾಟ್ ಕೊಹ್ಲಿ ಲಾಸ್ಟ್ ಬಾಲ್ ವರೆಗೂ ಬ್ಯಾಟಿಂಗ್ ಕಂಪಲ್ಸರಿ ಆಡ್ಲೇಬೇಕಾಗುತ್ತೆ. ಇವಾಗ ನೋಡಿ, ವಿರಾಟ್ ಕೊಹ್ಲಿದು ರೆಸ್ಪಾನ್ಸಿಬಿಲಿಟಿ ಆಯ್ತಾ? ಇವಾಗ ನೋಡಿ, ಆಸ್ ಎ ಕ್ಯಾಪ್ಟನ್ ಇವತ್ತು ಜಿತೇಶ್ ಶರ್ಮಾ ಕ್ಯಾಪ್ಟನ್ ಆಗ್ತಾರೋ ಅಥವಾ ರಜತ್ ಪಾಟಿದಾರ್ ಕ್ಯಾಪ್ಟನ್ ಆಗ್ತಾರೋ ಗೊತ್ತಿಲ್ಲ. ಬೈ ಚಾನ್ಸ್ RCBನವರು ಟಾಸ್ ಗೆದ್ದು ಫಸ್ಟ್ ಬೌಲಿಂಗ್ ತಗೊಂಡ್ರೆ ಆ ಬೌಲಿಂಗ್ ಅಲ್ಲಿ ಇವತ್ತಿನ ಮ್ಯಾಚ್ ನಲ್ಲಿ ಅಟ್ಯಾಕರ್ ಯಾರಾಗ್ಬೋದು? ಸುಯೇಶ್ ಶರ್ಮಾ ಸ್ಪಿನ್ ಬೌಲರ್, ಆತ ಕೂಡ ಒಂದು ಒಳ್ಳೆ ಬೌಲಿಂಗ್ ಮಾಡಬಹುದು. ವಿಕೆಟ್ ಟೇಕಿಂಗ್ ಬೌಲರ್ ಕೂಡ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ತರ ಆಡಬಹುದು. ಯಶ್ ದಯಾಳ್ದು ಡೆತ್ ಓವರ್ಸ್ ಅಲ್ಲಿ ತುಂಬಾ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ. ಇವತ್ತಿನ ಮ್ಯಾಚ್ ನಲ್ಲಿ ಬೌಲಿಂಗ್ದು ಅವರು ಅಟ್ಯಾಕ್ ಮೋಡ್ ಅಲ್ಲಿ ಇವತ್ತು ಬೌಲಿಂಗ್ ಮಾಡ್ತಾರೆ. ಇವರ ಜೊತೆಗೆ ನೀವು ನೋಡಿರ್ಬೋದು, ರೀಸೆಂಟ್ ಆಗಿ ತುಷಾರ ಅಂತೇಳಿ ಒಬ್ಬ ಶ್ರೀಲಂಕಾ ಹೊಸ ಬೌಲರ್, ಯಾರ್ಕರ್ ಎಕ್ಸ್ಪರ್ಟ್, ಎಷ್ಟು ಅದ್ಭುತವಾಗಿ ಯಾರ್ಕರ್ ಬೌಲಿಂಗ್ ಮಾಡ್ತಾರೆ. ಇವತ್ತು ಕೂಡ ಆ ಯಾರ್ಕರ್ ಬೌಲಿಂಗ್ ಫಸ್ಟ್ ಬೌಲಿಂಗ್ ಆತನ ಕಡೆಯಿಂದ ಇವತ್ತು ಶುರು ಆಗ್ಬಹುದು. ನನ್ನ ಪ್ರಕಾರ ಹೇಳಬೇಕು ಅಂದ್ರೆ ಇವಾಗ RCBನವರು ಆಸ್ ಎ ಟೀಮ್ ಕಂಪ್ಲೀಟ್ ಆಗಿ ರೆಡಿ ಆಗಿದ್ದಾರೆ. ಅದರಲ್ಲಿ ಭುವನೇಶ್ವರ್ ಕುಮಾರ್ ಕೂಡ ತುಂಬಾ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ. ಕುನಾಲ್ ಪಾಂಡ್ಯ ಆಸ್ ಎ ಆಲ್ರೌಂಡರ್, ಅಥವಾ 6th ಅಥವಾ 7th ಪ್ಲೇಸ್ ಬ್ಯಾಟಿಂಗ್ ಬಂದ್ರು ತುಂಬಾ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಇನ್ನೊಂದ್ ಕಡೆ ಬೌಲಿಂಗ್ ಅಲ್ಲೂ ಕೂಡ ನೀವು ನೋಡಿರ್ಬೋದು, ಮುಂಬೈ ಎದುರುಗಡೆ ಆಡಿದಂತ ಮ್ಯಾಚ್ ಅಲ್ಲಿ 4 ವಿಕೆಟ್ ತಗೊಂಡ್ಬಿಟ್ಟು ಬ್ಯಾಟಿಂಗ್ ಅಲ್ಲೂ ಕೂಡ ಒಳ್ಳೆ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ತೋರಿಸ್ಬಿಟ್ಟು ಆ ಮ್ಯಾಚ್ ಅಲ್ಲಿ ಕಂಪ್ಲೀಟ್ ಆಗಿ ಮ್ಯಾಚ್ ವಿನ್ನರ್ ಪ್ಲೇಯರ್ ಆಗಿ ಅವರು ಆಚೆ ಬಂದಿದ್ರು. ಒಟ್ಟಿನಲ್ಲಿ RCB ಟೀಮ್ ನಲ್ಲಿ ಇವರ ಜೊತೆಗೆ ಇನ್ನೂ ಸಪೋರ್ಟ್ಗೆ ನೀವು ನೋಡಿರ್ಬೋದು, ರೊಮೋರಿಯೋ ಶೆಫರ್ಡ್, ಆತ ಬೌಲಿಂಗ್ ಅಲ್ಲೂ ಕೂಡ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾನೆ. ಸೆಂಟ್ರಲ್ ಬಂದು ಆರಾಮಾಗಿ 1-2 ವಿಕೆಟ್ ತಗೊಳ್ಳುವಂತ ಕೇಪಬಿಲಿಟಿ ಇದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ನೋಡಿರ್ಬೋದು, CSK ಎದುರಲ್ಲಿ ಬರೀ 14 ಬಾಲ್ಗೆ 54 ರನ್ ಹೊಡೆದ್ಬಿಟ್ಟು ಸೋಲುವಂತ ಮ್ಯಾಚ್ ನ ಆ ಮ್ಯಾಚ್ ಅಲ್ಲಿ ಲಾಸ್ಟ್ ಓವರ್ ಅಲ್ಲಿ ಯಶ್ ದಯಾಳ್ ಕಡೆಯಿಂದ 2 ರನ್ ನಿಂದ ಡಿಫೆಂಡ್ ಮಾಡಿ ನಾವು ಗೆದ್ದಿದ್ವಿ. ಒಟ್ನಲ್ಲಿ RCBನವರು ಆಸ್ ಎ ಟೀಮ್ ಕಂಪ್ಲೀಟ್ ಆಗಿ ಫಿಟ್ ಆಗಿದ್ದಾರೆ. ಇನ್ನು ಯೋಚನೆ ಮಾಡಿ, ಟಿಮ್ ಡೇವಿಡ್, ಲಿವಿಂಗ್ಸ್ಟನ್, ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ಒಟ್ನಲ್ಲಿ ಆಸ್ ಎ ಟೀಮ್ ನಲ್ಲಿರುವಂತಹ ಪ್ರತಿಯೊಬ್ಬರು ಪ್ಲೇಯರ್ ಒಂದು ಸಣ್ಣ ಅವಕಾಶ ಸಿಕ್ಕರೆ ಸಾಕು, ನಾವು ಆಡಿ ಈ ಮ್ಯಾಚ್ ನ ಗೆಲ್ಲಿಸ್ತೀವಿ ಅಂತ ಅವರು ಪರ್ಫಾರ್ಮ್ ಮಾಡಿ ಪ್ರೂವ್ ಮಾಡಿದ್ದಾರೆ. ಇನ್ನು ಪಂಜಾಬ್ ಟೀಮ್ದು ಹೇಳಬೇಕು ಅಂದ್ರೆ ಶ್ರೇಯಸ್ ಅಯ್ಯರ್ ಆಸ್ ಎ ಕ್ಯಾಪ್ಟನ್, ಆತ ಇವತ್ತಿನ ಮ್ಯಾಚ್ ನಲ್ಲಿ ಅವ್ರು ಏನಾದ್ರು ಟಾಸ್ ಗೆದ್ರೆ ಅವರು ಹೈ ಸ್ಕೋರ್ ಚೇಸಿಂಗ್ ಅಲ್ಲಿ ಹೈ ಸ್ಕೋರ್ ಕೊಡುವಂತ ಚಾನ್ಸಸ್ ಇದೆ. ಅವರು 230, 240 ಕೊಡೋ ತರ ಚಾನ್ಸಸ್ ಇದೆ. ಇನ್ನೊಂದು ಏನಪ್ಪಾ ಅಂದ್ರೆ, ಆ ಪಿಚ್ಚು ಯಾವ ತರ ಇದೆ ಅಂದ್ರೆ ಅಲ್ಲಿ ಬೌಲಿಂಗ್ ಅಲ್ಲಿ ಸೆಟ್ ಆದ್ರೆ ಹೈ ಸ್ಕೋರ್ ರನ್ ಹೊಡಿಯೋದು ಕಷ್ಟ. ಆದ್ರೆ ಬ್ಯಾಟಿಂಗಿಗೆ ಏನಾದ್ರು ಬಾಲ್ಸ್ಗಳು ಪುಟಿದು ಮೇಲೆ ಕರೆಕ್ಟ್ ಆಗಿ ಬಂದ್ರೆ ಹೈ ಸ್ಕೋರ್ ಆಗುವಂತ ಚಾನ್ಸಸ್ ಇದೆ.
ಪ್ರಿಯಾಂಶ್ ಆರ್ಯ ಕೂಡ ಫಾರ್ಮ್ ಅಲ್ಲಿ ಇದ್ದಾರೆ. ಪ್ರಭು ಸಿಮ್ರನ್ ಫಾರ್ಮ್ ಅಲ್ಲಿ ಇದ್ದಾನೆ. ನೀವು ರೀಸೆಂಟ್ ಪಂಜಾಬ್ ಎದುರುಗಡೆ RCB ನವರು ಆಡಿದ ಮ್ಯಾಚ್ ಅಲ್ಲಿ ನೋಡಿರ್ಬೋದು. ಅವ್ರದ್ದು ವಿಕೆಟ್ ಹೋಗಿದ್ರು ಲಾಸ್ಟ್ ಮೂಮೆಂಟ್ ನೆಹಲ್ ವಧೇರಾ ಬಂದು RCB ನವರು ಬೆಂಗಳೂರಿನಲ್ಲಿ ಆಡಿದಾಗ ಚೇಸ್ ಮಾಡುವಾಗ ರನ್ ಹೊಡೆದ್ಬಿಟ್ಟು ಆತ ಒಬ್ಬನೇ ಆ ಮ್ಯಾಚ್ ನ ಗೆಲ್ಸಿದ್ದ. ಒಟ್ಟಿನಲ್ಲಿ ಆ ಪಂಜಾಬ್ ಟೀಮ್ನವ್ರನ್ನೂ ಕೂಡ ನಾವು ಅಷ್ಟೊಂದು ಸುಲಭವಾಗಿ ಅಂಡರ್ ಎಸ್ಟಿಮೇಟ್ ಮಾಡುವಂತ ಚಾನ್ಸಸ್ ಇಲ್ಲ. ಯುಜ್ವೇಂದರ್ ಚಹಲ್ ಆಸ್ ಎ ಸ್ಪಿನ್ ಬೌಲರ್ ಕೂಡ ಇದ್ದಾರೆ. ನೋಡೋಣ ರೀ ಇವತ್ತಿನ ಮ್ಯಾಚ್ ನಲ್ಲಿ RCB ನವರು ಆಸ್ ಎ ಟೀಮ್ ಪರ್ಫೆಕ್ಟ್ ಆಗಿ ಫಿಟ್ ಆಗಿದ್ದಾರೆ. ಆದರೆ RCB ಅಪೋಸಿಟ್ ನಲ್ಲಿರುವಂತಹ ಪಂಜಾಬ್ನವ್ರಿಗೆ ಅಷ್ಟೊಂದು ಸುಲಭವಾಗಿ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಇವತ್ತು RCB ವರ್ಸಸ್ ಪಂಜಾಬ್ ಒಂದು ಹೈ ವೋಲ್ಟೇಜ್ ಮ್ಯಾಚ್ ನಡೆಯುವಂತ ಸಾಧ್ಯತೆ ಇದೆ.